ಸ್ವಯಂಭುವ ಮನುವಿನ ಸುಪುತ್ರನಾದ ಪ್ರಿಯವೃತನ ಪರಂಪರೆಯಲ್ಲಿ ನಾಭಿ ಮೇರುವಿನ ದಾಂಪತ್ಯದಲ್ಲಿ ಭಗವಂತ ಋಷಭನಾಗಿ ಅವತರಿಸುತ್ತಾನೆ. ಸ್ವಯಂಭುವ ಮನುವಿನ ಪರಂಪರೆ ನಾವು ಆಲೋಚನೆ ಮಾಡಿದರೆ ದೇವರ ಕಾರುಣ್ಯ ಎಷ್ಟು ಒಂದೋ ದೌಹಿತ್ರ ಸಂತತಿಯಲ್ಲಿ, ಒಂದೋ ಪೌತ್ರ ಸಂತತಿಯಲ್ಲಿ ಭಗವಂತ ಅವತರಿಸಿದ್ದಾನೆ. ಎಷ್ಟೊಂದು ಅವತಾರಗಳು. ದೌಹಿತ್ರ ಸಂತತಿಯಲ್ಲಿ ಅತ್ರಿ ಅನಸೂಯೆಯರ ದಾಂಪತ್ಯದಲ್ಲಿ ಭಗವಂತ ದತ್ತನಾಗಿ ಅವತರಿಸಿದ, ಕಪಿಲನಾಗಿ ಅವತರಿಸಿದ ಭಗವಂತ ಋಷಭನಾಗಿ ಅವತರಿಸ್ತಾನೆ. ಋಷಭ ಅಂದರೆ ಶ್ರೇಷ್ಠ ಅಂತ ಅರ್ಥ. ಭಗವಂತನಿಗಿಂತ ಶ್ರೇಷ್ಠರಾದವರು ಪ್ರಪಂಚದಲ್ಲಿ ಮತ್ತೆ ಯಾರು ಇರ್ತಾರೆ? ದೇವರು ಅಲ್ಲಿದ್ದರೂ ಶ್ರೇಷ್ಠ, ಇಲ್ಲಿ ಅವತಾರದಕ್ಕೆ ಬಂದರೂ ಶ್ರೇಷ್ಠನೇ. ಭಗವಂತ ಋಷಭನಾಗಿ ಸಿಂಹಾಸನವನ್ನು ಏರ್ತಾನೆ. ಸಿಂಹಾಸನವನ್ನು ಏರಿದ ತಕ್ಷಣ ಬರಗಾಲ ಬಂತು. ಎಷ್ಟು ಕಷ್ಟ ನೋಡಿ. ಒಬ್ಬ ರಾಜನನ್ನು ತೀರ್ಮಾನ ಮಾಡೋದು ಒಳ್ಳೆಯವ ಕೆಟ್ಟವ ಹೇಗೆ ಅಂತಂದರೆ ದೇಶದ ದುಸ್ಥಿತಿಯಿಂದ. ಯಾರ್ದೋ ಪಾಪದಿಂದಾಗಿ ದುಸ್ಥಿತಿ ಬಂದರೆ ಅದು ರಾಜ ಅದಕ್ಕೆ ಜವಾಬ್ದಾರಿ ಆಗ್ತಾನೆ. ಇಂದ್ರ ಮಳೆನೇ ಸುರಿಸಲಿಲ್ಲಂತೆ. ನಾವೇನು ಮಾಡಬೇಕಾದ್ದು? ಎಲ್ಲ ನಾನು ಅಂತ ನಾವು ಜಗಳ ಆಡ್ತೇವೆ. ಆದರೆ ದೇವರು ಕೆಲವನ್ನು ತನ್ನ ಕೈಯಲ್ಲೇ ಇಟ್ಟುಕೊಂಡಿದ್ದಾನೆ. ಇವತ್ತೂ ಕೂಡ ನೀರು ಬೇಕು, ಮಳೆ ಬರಬೇಕು. ನಾವೇನು ಮಾಡಬೇಕು? ನಾವೇನೂ ಮಾಡಲಿಕ್ಕಾಗೋದಿಲ್ಲ. ನಾವು ಮಾಡಬಹುದು ಇಷ್ಟೇ, ಕಣ್ಣೀರು ಹಾಕ್ಬೋದು ಅಷ್ಟೇ. ಮಳೆ ಇಲ್ಲ, ನೀರಿಲ್ಲ ಅಂತ. ಕೊಡಬೇಕಾದವನು ಭಗವಂತ. ಇಂದ್ರ ಮಳೆ ಸುರಿಸಲಿಲ್ಲ. ಋಷಭ ಅಂದರೆ ಶ್ರೇಷ್ಠನಾದವ ನೋಡಿದ, ಇಂದ್ರ ಮಳೆ ಸುರಿಸಲಿಲ್ಲ. ದೇಶದಲ್ಲಿ ಕ್ಷಾಮ, ದುರ್ಭಿಕ್ಷೆ. ದೇವರು ಏನು ಮಾಡಿದ ಗೊತ್ತೋ? ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ. ಧಾರಾಕಾರ ಮಳೆ ಸುರಿಸಿದ. ಇಂದ್ರನಿಗೆ ಅವಮಾನ ಆಗುವಷ್ಟರ ಮಟ್ಟಿಗೆ ಮಳೆ ಸುರಿಯಿತು. ದೇಶದಲ್ಲಿ ಸುಭಿಕ್ಷೆ, ಸಮೃದ್ಧಿ. ನಮ್ಮ ದೇಶದಲ್ಲಿ ರಾಜನಿಗೆ ಅವನದೇ ಆದಂತಹ ಸ್ಥಾನಮಾನಗಳಿವೆ. ನಮ್ಮಲ್ಲಿ ಸಂಪ್ರದಾಯ ಏನು ಅಂತಂದರೆ ದೇವರೇ ಭೂಮಿಯನ್ನು ಆಳುವವ ಅನ್ನುವ ಚಿಂತನೆ ನಮ್ಮಲ್ಲಿದೆ. ಒಂದೋ ರಾಜನಲ್ಲಿ ದೇವರ ಆವೇಶ, ದೇವರ ಸನ್ನಿಧಿ ಇರ್ತದೆ. ಒಂದೋ ಭಗವಂತನೇ ಸಾಕ್ಷಾತ್ತಾಗಿ ಬರ್ತಾನೆ. ಈ ಯುಗದಲ್ಲಿ ದೇವರಲ್ಲಿ ಬರ್ತಾನೆ, ರಾಜರ ಒಳಗೆ ನಿಂತು ಬರ್ತಾನೆ. ದೇಶದಲ್ಲಿ ಸುಭಿಕ್ಷೆ, ಸಮೃದ್ಧಿಯನ್ನು ಮಾಡ್ತಾನೆ. ಋಷಭ ಸಾಕ್ಷಾತ್ ಭಗವಂತ ಮಳೆಯನ್ನು ಸುರಿಸಿದ, ಸಮೃದ್ಧಿ ಆಯಿತು. ಅದಕ್ಕೆ ನಾವು ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕಾದ್ದು ಮಳೆ ಇಲ್ಲದಿದ್ದಾಗ ಮಾತ್ರ ಅಲ್ಲ, ನಮ್ಮ ದೈನಂದಿನ ಪೂಜೆ, ಪ್ರಾರ್ಥನೆ ಅದು ಭಗವಂತನ ಕೃಪಾ ಕಟಾಕ್ಷ ನಮ್ಮಲ್ಲಿ ಹರಿಲಿಕ್ಕೆ ಕಾರಣ ಆಗ್ತದೆ ಅಂತ ನಮ್ಮ ಆಚಾರ್ಯರು ಇಲ್ಲಿ ವಿಮರ್ಶೆ ಮಾಡಿದ್ದಾರೆ. ಋಷಭ ಭೂಮಿಯಲ್ಲಿ ಅವತರಿಸಿದಾಗ ಇಂದ್ರ ಮಳೆ ಸುರಿಸಲಿಲ್ಲ. ಇಂದ್ರ ಯಾರು? ಯಾರೋ ಒಬ್ಬ ಇಂದ್ರ ಅಲ್ಲ. ಇಂದ್ರನ ಪದವಿಗೆ ಬೇರೆ 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 ಜನ ಬರ್ತಾರೆ. ಆ ಸ್ವಯಂಭುವ ಮನ್ವಂತರದಲ್ಲಿ ಭಗವಂತನೇ ಇಂದ್ರ ಪದವಿಯನ್ನು ಆಳಿದವ. ಯಜ್ಞನಾಮ ರಮೇಶ ಅಂತ ಯಜ್ಞನಾಮಕನಾದ ಭಗವಂತ ಇಂದ್ರ ಪದವಿಯನ್ನು ಆಳುವವ. ಭೂಮಿಯಲ್ಲಿ ಋಷಭನಾಗಿ ಭಗವಂತ ಆಳಿದರೆ ಇಂದ್ರಲೋಕದಲ್ಲಿ ದೇವರೇ ಇಂದ್ರ ಪದವಿಯನ್ನು ಆಳ್ತಾರೆ. ಜಗಳ ಯಾರ್ಯಾರಿಗೆ? ಋಷಭನಿಗೂ ಇಂದ್ರನಿಗೂ. ಇಂದ್ರ ಅಂದರೆ ಯಜ್ಞ, ಭಗವಂತನಿಗೆ ಭಗವಂತನಿಂದ ವಿರೋಧ. ಇದು ಏನಿದು? ಅದಕ್ಕೆ ಒಂದು ಉತ್ತರ ವಾಯುಸ್ತುತಿಯಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ. ಅದು ಏನು ಅಂತಂದರೆ, ಭೀಮಸೇನ ದೇವರು, ಹನುಮಂತ ದೇವರು ಒಟ್ಟುಗಾದಾಗ ಅಲ್ಲಿ ಪರಸ್ಪರ ಮಾತುಕತೆ ನಡೀತದೆ. ಭೀಮಸೇನ ದೇವರು ಬಂದಾಗ ಹನುಮಂತ ದೇವರು ದಾರಿ ಬಿಡೋದಿಲ್ಲ, ಬಾಲ ಎತ್ತಲಿಕ್ಕಾಗೋದಿಲ್ಲ, ನೀನೇ ಎತ್ತಿ ಆಚೆ ದಾಟ ಹೋಗು ಅಂತ ಹೇಳುವ ಮಾತು ನಾವು ಮಹಾಭಾರತದಲ್ಲಿ ನಾವು ನೋಡ್ತೇವೆ. ರಾಮಾಯಣದಲ್ಲಿ ರಾಮದೇವರು ಪರಶುರಾಮ ದೇವರ ಜಗಳ ನಾವು ನೋಡ್ತೇವೆ. ಭಾಗವತದಲ್ಲಿ ಇಂದ್ರನಿಗೂ ಅರ್ಥಾತ್ ಯಜ್ಞನಾಮಕನಾದ ಭಗವಂತನಿಗೂ ಭೂಮಿಯಲ್ಲಿ ಅವತರಿಸಿದ ಋಷಭನಿಗೂ ಜಗಳ ಕಾಣಿಸ್ತದೆ. ಇದು ಏನು ಅಂದರೆ ಅದು ಭಿನ್ನ ಭಿನ್ನರು ಅಲ್ಲವೇ ಅಲ್ಲ. ಅದು ಏನು ಅಂತಂದರೆ ಅದು ಸಜ್ಜನರಿಗೆ ತುಂಬ ಖುಷಿಯಂತೆ.
ದುರ್ಜನರಿಗೆ ಅದು ಮೋಹಕ್ಕೆ ಕಾರಣ ಅಂತೆ. ಅಯೋಗ್ಯರು ಭೀಮ ಬೇರೆ ಹನುಮ ಬೇರೆ ಅಂತ ಚಿಂತನೆ ಮಾಡ್ತಾರೆ, ರಾಮ ಬೇರೆ ಪರಶುರಾಮ ಬೇರೆ ಅಂತ ಚಿಂತನೆ ಮಾಡ್ತಾರೆ, ಋಷಭ ಬೇರೆ ಇಂದ್ರ ಯಜ್ಞನಾಮಕನಾದ ಇಂದ್ರ ಬೇರೆ ಅಂತ ಚಿಂತನೆ ಮಾಡ್ತಾರೆ. ಆದರೆ ಸಜ್ಜನರಿಗೆ ಪ್ರಮದದ ಸುದಿಯ ಮೋಹಕಃ ದ್ವೇಷಭಾಜ, ಅದು ಯೋಗ್ಯರಿಗೆ ಒಳ್ಳೆಯ ಚಿಂತನೆ, ಅಯೋಗ್ಯರಿಗೆ ವಿಪರೀತವಾದ ಚಿಂತನೆ. ಜೀವತ್ರೈವಿದ್ಯಾ ಸಾರ್ವಕಾಲಿಕವಾದ್ದು. ಹಾಗಾಗಿ ಯಾರ್ಯಾರಿಗೆ ಯಾವುದು ಯೋಗ್ಯನೋ ಅದನ್ನು ಚಿಂತನೆ ಮಾಡಿದರು ಹೊರತು ಅಲ್ಲಿ ಋಷಭನಿಗೂ ಇಂದ್ರನಿಗೂ ವಿರೋಧ ವಿವಾದ ಭಿನ್ನಾಭಿಪ್ರಾಯಗಳ ಪ್ರಶ್ನೆ ಇಲ್ಲ. ಋಷಭ ರಾಜ್ಯಭಾರ ಚೆನ್ನಾಗಿ ನಡೆಸಿದ. ಋಷಭನ ರಾಜ್ಯಭಾರ ಹೇಗಿತ್ತು ಅಂದರೆ ಶತ್ರುಗಳೇ ಇಲ್ಲ, ಶತ್ರುಗಳನ್ನೆಲ್ಲ ಗೆದ್ದವ. ಏನು ಕೆಲಸ ರಾಜರುಗಳಿಗೆ? ಇದು ಪ್ರಶ್ನೆ. ನಮ್ಮಲ್ಲಿ ಪಿಕ್ನಿಕ್ ಅಂತ ಹೋಗ್ತಾರೆ ನೋಡಿ, ಯಾರ್ದೋ ದುಡ್ಡು, ಯಾರೋ ಪಿಕ್ನಿಕ್ ಗಮ್ಮತ್ತು ಮಾಡೋದು. ಋಷಭನಾಮಕನಾದ ಭಗವಂತ ಸಿಂಹಾಸನವನ್ನು ಏರಿದ ತಕ್ಷಣ ಶತ್ರುಗಳು ಇಲ್ಲದೇ ಇದ್ದಾಗ ಏನು ರಾಜನಿಗೆ ಟೈಮ್ ಪಾಸ್ ಹೇಗೆ? ನಮ್ಮ ಸಂಪ್ರದಾಯ ಹೀಗಿದೆ. ರಾಜರುಗಳು ಅವರು ಅಧ್ಯಯನ ಮಾಡಬೇಕು ಅಂತ, ಯುದ್ಧಕ್ಕೆ ಬಂದ ಅವಕಾಶ ಇದ್ದಾಗ ಯುದ್ಧ ಮಾಡಬೇಕು, ಯುದ್ಧ ಅವಕಾಶ ಇಲ್ಲದೇ ಇದ್ದಾಗ ಪಾಠ ಪ್ರವಚನ ಕ್ಷತ್ರಿಯರಿಗೂ ವಿಹಿತವಾಗಿರತಕ್ಕಂಥದ್ದು. ಇದನ್ನು ನಮ್ಮ ಎಲ್ಲ ರಾಜರುಗಳು ಮಾಡಿಕೊಂಡೇ ಬಂದಿದ್ದಾರೆ. ಅವ್ರದ್ದು ವಿದ್ಯೆ ಅಂದರೆ ಬರೀ ಹೊಡಿ ಬಡಿ ಅಷ್ಟೇ ವಿದ್ಯೆ ಅಲ್ಲ, ಅದಕ್ಕೆ ಮೀರಿ ನಿಂತ ಈ ಕ್ಷತ್ರಿಯೋಚಿತವಾಗಿರತಕ್ಕಂತಹ ಯುದ್ಧ ಇದು ಭಗವಂತನ ಪ್ರೀತಿಗೋಸ್ಕರ. ಅವರು ಈರ್ಷ್ಯ ದ್ವೇಷ ಅಸೂಯೆಯಿಂದ ಮಾಡುವ ಯುದ್ಧ ಅಲ್ಲ, ಅದು ಭಗವಂತ ಪ್ರೀತನಾಗಲಿ ಅಂತಲೇ ಮಾಡುವಂಥದ್ದು. ಸ್ವವಿಹಿತ ವೃತ್ಯ ಭಕ್ತಿಯ ಭಗವದಾರಾಧನ ಇದು ಅವರಿಗೆ ಪರಮಧರ್ಮ. ಎಲ್ಲರೂ ಅಷ್ಟೇ ಅವರವರ ಕರ್ತವ್ಯಗಳನ್ನು ದೇವರು ಪ್ರೀತನಾಗಲಿ ಅಂತ ಮಾಡಿದರೆ ಅದಕ್ಕೆ ಅಕ್ಷಯವಾಗಿರ್ತಕ್ಕಂತಹ ಫಲ ಅಂತ. ಋಷಭ ತನ್ನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಪಾಠ ಪ್ರವಚನಕ್ಕೆ ಲೋಪ ಮಾಡಲಿಲ್ಲ ಅಂತೆ. ದಿನನಿತ್ಯ ನಾವು ಮಾಡಬೇಕಾದ್ದು. ಯಾರೂ ಸಿಗಲಿಲ್ಲ, ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಿ, ಮನೆಯಲ್ಲಿದ್ದವರಿಗೆಲ್ಲ ಪಾಠ ಹೇಳಿ, ಯಾರೂ ಸಿಗಲಿಲ್ಲ, ಸ್ವಪ್ರವಚನ ನಮಗೇ ನಾವು ಪ್ರವಚನ ಮಾಡಿ ನಾವು ಬೆಳೀಬೇಕು ಅಂತ ನಮ್ಮ ಸಂಪ್ರದಾಯ ಇರತಕ್ಕಂಥದ್ದು. ಋಷಭ ಸಿಂಹಾಸನವನ್ನು ಏರಿದ ವಿಶಿಷ್ಟ ರಾಜನಾಗಿ ಮಾಡಿದ ಕರ್ತವ್ಯ ಪ್ರವಚನ. ಅವನಿಗೆ ಓದುವ ಪ್ರಸಂಗ ಇಲ್ಲ, ಸ್ವಯಂ ಜ್ಞಾನಿ, ಹುಟ್ಟು ಸರ್ವಜ್ಞ, ಸ್ವಭಾವತಃ ಸರ್ವವಿದ್ಯಾ ವಿಶಾರದ. ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ಪ್ರವಚನ ಅಂತಾದಾಗ ಒಂದು ಪ್ರಶ್ನೆ, ಯಾಕೆಂದರೆ ಕೇಳುವವರು ಬೇಕು ಅಂತ. ಕೇಳುವವರೇ ಇಲ್ಲದಿದ್ದರೆ ಪ್ರವಚನ ಯಾರಿಗೆ ಮಾಡೋದು? ಈ ಪ್ರಶ್ನೆ. ಆದರೆ ಋಷಭನಿಗೆ ಸಮಸ್ಯೆ ಇಲ್ಲ. ಎಲ್ರಿಗೂ ಒತ್ತಾಯ ಮಾಡಿ ಬನ್ನಿ 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 ಅಂತ ಕರೆಯುವ ಪ್ರಸಂಗನೇ ಇರಲಿಲ್ಲ ಅಂತೆ. ಯಾಕೆ ಅಂತಂದರೆ ಅದು ಋಷಭನ ಪ್ರವಚನಕ್ಕೆ ಇಡೀ ಊರಿನ ಜನ ಸೇರ್ತಿದ್ರಂತೆ. ಯಾಕೆ ಅಂತಂದರೆ ಋಷಭನ ಪ್ರವಚನ ಪ್ರಾರಂಭ ಆಗುವುದು 100 ಜನರಿಗೆ. ಆವಾಗ ಊರಿನ ಜನ ಎಲ್ಲ ಬರ್ತಿದ್ರಂತೆ. 100 ಜನ ಯಾರು? ಅವನಿಗೆ ಕಾಯಂ ಆಡಿಯನ್ಸ್. ಅವನಿಗೆ 100 ಜನ ಯಾರು ಅಂದರೆ ಅವನ ಮಕ್ಕಳು. ಋಷಭನಿಗೆ ಜಯಂತಿಯಲ್ಲಿ 100 ಮಂದಿ ಮಕ್ಕಳಂತೆ. ಇಡೀ ಪ್ರಪಂಚವೇ ಭಗವಂತನ ಮಕ್ಕಳು. ಜನ್ಮಾದಿ ಅಸ್ಯ ಯತಃ ಅಂತ ಭಾಗವತ ಉಪನಿಷತ್ತಿನ ಸಾರವನ್ನು ಹೇಳಿದೆ. ಹಾಗಾಗಿ ಇಡೀ ಪ್ರಪಂಚನೇ ಭಗವಂತನ ಮಕ್ಕಳು. ಅಂತೂ ಜಯಂತಿಯಲ್ಲಿ ಋಷಭನಿಂದ ಭೂಮಿಯಲ್ಲಿ ಹುಟ್ಟಿದ ಮಕ್ಕಳು 100 ಮಂದಿ ಮಕ್ಕಳು. ಋಷಭ ಪ್ರವಚನ ಪ್ರಾರಂಭ ಮಾಡಿದರೆ 100 ಮಂದಿ ಮಕ್ಕಳು ಕೂಡ್ತಿದ್ರು. 100 ಮಂದಿ ಮಕ್ಕಳು ಕೂತರೆ ಊರಿನವರೆಲ್ಲ ಬರ್ತಿದ್ರಂತೆ. ರಾಜ ಇದೇನು ಸ್ಪೆಷಲ್ ಕ್ಲಾಸ್ ಮಾಡ್ತಾನೆ, ಏನೋ ಒಂದು ಪ್ರೈವೇಟ್ ಕ್ಲಾಸ್ ಇರಬೇಕು, ಏನು ಗುಟ್ಟು ಹೇಳ್ತಾನೆ. ಊರಿನ ಜನ ಎಲ್ಲ ಸೇರ್ತಿದ್ರಂತೆ. ಹಾಗಾಗಿ ಋಷಭನಿಗೆ ಆಡಿಯನ್ಸ್ ಪ್ರಶ್ನೆ ಇಲ್ಲವೇ ಇಲ್ಲ. ಮಕ್ಕಳನ್ನು ನಿಮಿತ್ತವಾಗಿಟ್ಟುಕೊಂಡು ಇಡೀ ಪ್ರಜೆಗಳನ್ನು ಶಿಕ್ಷಣೆ ಮಾಡ್ತಿದ್ದಂತೆ. ಇದು ರಾಜನ ಕರ್ತವ್ಯದಲ್ಲಿ ಸೇರಿತ್ತು. ರಾಜ ಮಕ್ಕಳಿಗೂ ಶಿಕ್ಷಣ ಕೊಡಬೇಕು, ಊರಿನವರಿಗೂ ಸರಿಯಾಗಿರತಕ್ಕಂತಹ ಮಾರ್ಗದರ್ಶನ ಮಾಡಬೇಕಾದ್ದು. ಋಷಭನ ಪ್ರವಚನ ಶ್ರೀಮದ್ ಭಾಗವತದಲ್ಲಿ ಉಲ್ಲಿಖಿತವಾಗಿರತಕ್ಕಂಥದ್ದು. ಅವನು ಹೇಳುವುದು, ಯಾರು ನಮ್ಮ ಬಂಧನ ಪರಿಹಾರಕ್ಕೆ, ಬಂಧನ ಮೋಚನೆಗೆ ಕಾರಣ ಅವರನ್ನು ನೀವು ಗೌರವಿಸಿ. ಅದು ತಾಯಿಯಾಗಿರಲಿ, ತಂದೆ ಆಗಿರಲಿ, ಯಾರೇ ಇರಲಿ. ಬಂಧ ವಿಮೋಚನೆಗೆ ಕಾರಣ ಆಗದೆ ಹೋದರೆ ಗುರುರ್ನ ಸಸ್ಯಾತ್, ಜನನೀ ನ ಸಸ್ಯಾತ್, ಪಿತಾ ನ ಸಸ್ಯಾತ್ ಅಂತ ದೈವಂ ನ ತಸ್ಯಾತ್. ಯಾವುದು ಸಮುಪೇತ ಮೃತ್ಯುಂ ನ ವಿಮೋಚಯೇತ್. ನಮಗೆ ಬಂದ ಮೃತ್ಯುವಿನ ದವಡೆಯಿಂದ
ಯಾರು ಪಾರು ಮಾಡುವುದಿಲ್ಲ ಅವನು ತನ್ನ ಸತ್ವವನ್ನು ಇಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ನಾವು ಯಾರನ್ನಾದರೂ ಗೌರವಿಸಬೇಕಾದರೆ, ಗುರುತಿಸಬೇಕಾದರೆ ನನ್ನ ಬಂಧನದಿಂದ ವಿಮೋಚನೆ ಯಾರು ಮಾಡ್ತಾನೆ, ಅರ್ಥಾತ್ ಬಂಧ ಅಂದರೆ ನಾವು ಹೇಳೋದುಂಟು, ಬಂಧ ಅಂದರೆ ಹಗ್ಗದ ಬಂಧನ ನಮಗೆ ಕಾಣಿಸುವುದಿಲ್ಲ. ದೇವರು ಕಟ್ಟಿದ ಬಂಧನ ಅಂದರೆ ಹಾಗಿರ್ತದೆ. ಬಂಧನ ಅಂದರೆ ನಾವು ಆಲೋಚನೆ ಮಾಡಿರ್ತೇವೆ ಇದು ಆಗಬೇಕು ಅಂತ, ಅದು ಆಗುವುದೇ ಇಲ್ಲ. ಅದಕ್ಕಿಂತ ವಿರುದ್ಧವಾಗಿ ಆಗ್ತದೆ. ತಲೆ ಬಡ್ಕೊಳ್ತೇವೆ ನನ್ನ ಪ್ರಾರಬ್ಧ ಅಂತ. ಅಲ್ಲ, ದೇವರು ಕಟ್ಟಿ ಹಾಕಿದ್ದಾನೆ, ಹಗ್ಗ ಇಲ್ಲದೆ ಕಟ್ಟಿ ಹಾಕಿದ್ದಾನೆ. ಆ ಬಂಧನದಿಂದ ಬಿಡುಗಡೆಗೊಳಿಸಿದರೆ ಮುಕ್ತಾನ ಪರಮಾಗತಿಯಾಗಿ ಭಗವಂತ ನಮಗೆ ಸ್ವಾತಂತ್ರ್ಯ. ಒಂದು ರೀತಿಯಲ್ಲಿ ನಾವು ಬಯಸಿದ್ದೆಲ್ಲ ಎಂ ಸುಖಿ ಕಾಮಯತೆ, ಏನು ಬಯಸಿದ್ದಾನೆ ಅದೆಲ್ಲವನ್ನು ಪಡೀಲಿಕ್ಕೆ ಸಾಧ್ಯ. ಇಂತಹ ಬಂಧ ವಿಮೋಚನೆಗೆ ಯಾರು ಕಾರಣ, ಬಂಧ ವಿಮೋಚನೆಗೆ ಬೇಕಾದ ಜ್ಞಾನವನ್ನು ಯಾರು ಕೊಡ್ತಾನೆ ಅವನು ಗುರು, ಅವಳೇ ತಾಯಿ, ಅವನೇ ತಂದೆ, ಅದೇ ದೈವ ನಮಗೆ ಅಂತ ಋಷಭ ಕೊಡುವ ಶಿಕ್ಷಣೆ ಅದ್ಭುತವಾಗಿರತಕ್ಕಂತಹ ಶಿಕ್ಷಣೆ. ಎಷ್ಟು ಪರಿಣಾಮ ಆಗಿತ್ತು ಋಷಭ ಮಾಡಿದ ಪ್ರವಚನ ಅಂತಂದರೆ, ಅದರಲ್ಲಿ 9 ಜನ ಅತ್ಯಂತ ವಿರಕ್ತರಾದ ಪರಿವ್ರಾಜಕರಾಗಿ ಬಿಡ್ತಾರೆ. ಜಾಯಂತೆಯರು ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂಥವರು. ಆರ್ಷಪನ ಉಪದೇಶ ಏಕಾದಶ ಸ್ಕಂದದಲ್ಲಿ ಇದೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪಲಾಯನ, ಆವಿರ್ಹೋತ್ರ, ದ್ರುಮಿಳ, ಚಮಸ, ಕರಭಾಜನ ಅನ್ನತಕ್ಕಂಥ ಮಹಾಜ್ಞಾನಿಗಳು, ಅವಧೂತ ಶಿಖಾಮಣಿಗಳು. ಅವರು ಪ್ರವಚನ ನಾವು ಏಕಾದಶ ಸ್ಕಂದದಲ್ಲಿ ನಾವು ನೋಡಬಹುದು. ಬರೀ ಬಾಯಿಯಿಂದ ಒಣ ಪ್ರವಚನ ಮಾತ್ರ ಅಲ್ಲ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನೊಬ್ಬರಿಗೆ ಆದರ್ಶರಾಗಿರ್ತಕ್ಕಂತಹ ಜ್ಞಾನಿಗಳು. ಅಂದರೆ ಋಷಭನ ಭಗವಂತನ ಪ್ರವಚನ ಎಷ್ಟು ಪರಿಣಾಮ ಅಂದರೆ, ಅವರಿಗೆ ಸಂಸಾರನೇ ಬೇಡ, ವಿರಕ್ತರಾಗಿ ಅವಧೂತರಾಗಿ ಅವರು ಮಹಾಜ್ಞಾನಿಗಳಾಗಿ ಮೆರೀತಾರೆ. ಅದರಲ್ಲಿ 9 ಜನ ಈ ನವದ್ವೀಪದ ಅಧಿಪತಿಗಳಾಗಿ ಮೆರೆಯುತ್ತಾರೆ. 81 ಜನ ಕರ್ಮತಂತ್ರ ಪ್ರಣೇತಾರ, ಅವರು ಕರ್ಮ ಮಾರ್ಗದಲ್ಲಿ ಒಳ್ಳೆಯ ಕರ್ಮ ಮಾರ್ಗದಲ್ಲಿ ನಡೆಸುವವರು, ಅರ್ಥಾತ್ ಪುರೋಹಿತ ವೃತ್ತಿಯನ್ನು ಅವಲಂಬಿಸಿದವರು ಆಗ್ತಾರೆ. ಒಬ್ಬ ಅದರಲ್ಲಿ ಭರತ, ಜ್ಯೇಷ್ಠ ಪುತ್ರ, ಒಳ್ಳೆಯ ರೀತಿಯಲ್ಲಿ ತಂದೆಯ ಮುಂದಿನ ಅಧಿಕಾರವನ್ನು ದಕ್ಷವಾಗಿ ಅದನ್ನು ನಡೆಸಿಕೊಂಡು ಬರುವವನಾಗ್ತಾನೆ. 100 ಮಂದಿಯ ಮೇಲೂ ಎಷ್ಟು ಪ್ರಭಾವ ಆಗಿದೆ. ಆ 100 ಮಂದಿಯ ಜೀವನ ನಾವು ನೋಡಿದರೆ ನಮಗೆ ಗೊತ್ತಾಗ್ತದೆ. ಋಷಭ ಪ್ರವಚನ ಮಾಡಿದ, ಮಗ ಪ್ರಬುದ್ಧನಾದಾಗ ಸಿಂಹಾಸನದಲ್ಲಿ ಕೂಡಿಸಿದ, ತಾನು ಅವಧೂತಚರ್ಯೆಯಿಂದ ಮನೆ ಬಿಟ್ಟು ಹೊರಗೆ ನಡೆದ. ಇದು ಭಾಗವತ ಹೇಳುವಂಥದ್ದು. ಕಾಲ ಬಂದಾಗ ಮಕ್ಕಳು ಪ್ರಬುದ್ಧರಾದಾಗ ಅಧಿಕಾರ ಕೊಟ್ಟ ಅಂತ. ಮಕ್ಕಳು ತಪ್ಪು ಮಾಡ್ತಾರೆ ಅನ್ನುವ ಪ್ರಸಂಗನೇ ಅವನಿಗಿಲ್ಲ. ಯಾಕೆಂದರೆ ತನ್ನಿಂದ ಶಿಕ್ಷಿತರಾದ ಮಗ, ಸುಶಿಕ್ಷಿತನಾದವ ದಾರಿ ತಪ್ಪುವ ಪ್ರಸಂಗನೇ ಇಲ್ಲ. ನೋಡಿ, ಇದು ಭಾಗವತ ನಮಗೆ ಹೇಳಿಕೊಡೋದು. ಮಕ್ಕಳಿಗೆ ಸರಿಯಾದ ಕಾಲದಲ್ಲಿ ಸರಿಯಾದ ಸಂಸ್ಕಾರ, ಶಿಕ್ಷಣೆ ನೀವು ಕೊಡಿ, ಮತ್ತೆ ನೀವು ಪಶ್ಚಾತ್ತಾಪ ಪಡಬೇಡಿ. ನಾವು ಮಗು ಆಗಿರುವಾಗ ಪಾಪ ಮಗು ಮಗು ಅಂತ ನಾವು ಉಪೇಕ್ಷೆ ಮಾಡಿರ್ತೇವೆ, ದೊಡ್ಡವನಾಗಲಿ ಅಂತ. ದೊಡ್ಡವರಾದ ಮೇಲೆ ನಾವೇ ಪಶ್ಚಾತ್ತಾಪ ಪಡ್ತೇವೆ. ಎಷ್ಟು ಜನ ಹೇಳ್ತಾರೆ, ರೀ ನನ್ನ ಮಗ ನಾನು ಬರುವಾಗ ಎದ್ದು ನಿಲ್ಲೋದಿಲ್ಲ, ಗೌರವ ಕೊಡೋದಿಲ್ಲ, ನಮಸ್ಕಾರ ಮಾಡೋದಿಲ್ಲ. ಯಾರ್ದು ತಪ್ಪು? ನಾವೇ ಸಂಸ್ಕಾರ ಕೊಡಲಿಲ್ಲ, ನಾವು ಶಿಕ್ಷಣ ಕೊಡದಿದ್ದು ನಮ್ಮದು ತಪ್ಪು ಹೊರತು ಮಕ್ಕಳದು ತಪ್ಪು ಅಲ್ಲ. ಋಷಭ ಬಾಲ್ಯದಲ್ಲಿ ಒಳ್ಳೆಯ ಸಂಸ್ಕಾರ ಶಿಕ್ಷಣೆ ಕೊಟ್ಟದ್ದಕ್ಕೆ ಭರತಾದಿ 100 ಮಂದಿ ಮಕ್ಕಳು ಕೂಡ ಒಳ್ಳೆಯ ದಕ್ಷರಾಗಿ ಆದರ್ಶರಾಗಿದ್ದರು, ಸುಶಿಕ್ಷಿತರಾಗಿದ್ದರು. ಆದ್ದರಿಂದ ಋಷಭ ತನ್ನ ಉತ್ತರಾಧಿಕಾರಿಯನ್ನಾಗಿ ಸಿಂಹಾಸನದಲ್ಲಿ ಭರತನನ್ನು ಕೂಡಿಸ್ತಾನೆ ಅಂತ. ಅವಧೂತಚರ್ಯೆಯನ್ನು ಋಷಭ ಸ್ವೀಕರಿಸ್ತಾನೆ. ಎಲ್ಲವನ್ನು ಬಿಟ್ಟು ಮುಕ್ತಸಂಗನಾಗಿ ತರಳುತ್ತಾನೆ. ಬಟ್ಟೆ ಯಾವುದೂ ಇಲ್ಲ, ದಿಗಂಬರ. ದೇವರು ಕೊಟ್ಟ ಶರೀರದ ಬಟ್ಟೆ ಬಿಟ್ಟರೆ ಅದಕ್ಕೊಂದು ಆಚ್ಛಾದನೆ ಇಲ್ಲ. ಯಾಕೆ ಅಂತಂದರೆ ನಾವು ಬಟ್ಟೆ ಹಾಕೋದು ಯಾವುದಕ್ಕೋಸ್ಕರ? ಒಂದೋ ಚಂದ ಕಾಣಿಸಬೇಕು ಅಂತ, ಇಲ್ಲ ಹೊಲಸನ್ನು ಮುಚ್ಚಬೇಕು ಅಂತ. ಅವನಿಗೆ ಹೊಲಸು ಅಥವಾ ಚಂದ ಪ್ರಶ್ನೆನೇ ಇಲ್ಲ. ಅದನ್ನು ಮೀರಿ ನಿಂತ ಅವಧೂತನಾಗಿದ್ದ. ಯಾಕೆಂದರೆ ಸ್ಫುರದ್ರೂಪಿ. ಅದು 60 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, 1000 ವರ್ಷ ಇರ್ಬೋದು, ಆದರೆ ಅತ್ಯಂತ ಸ್ಫುರದ್ರೂಪಿ ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ಸೌಂದರ್ಯದ ಪ್ರಶ್ನೆನೇ ಇಲ್ಲ. ಹೊಲಸು ಭಾಗವತ ಹೇಳುತ್ತೆ, ಅವನು ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಂತೆ, ನಿಂತುಕೊಂಡೇ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಂತೆ. ಭಾಗವತ ಹೇಳುತ್ತೆ,
ಅವನನ್ನು ನೋಡಿ ಎಲ್ಲ ಹಾಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಋಷಭ ಮಾಡಿದ ಅಂತ ಒಂದು ಪಂಗಡನೇ ತಯಾರಾಯಿತು. ಅದು ದೇಹದಲ್ಲಿ ಬಟ್ಟೆ ಹಾಕಲಿಕ್ಕಿಲ್ಲ, ಮಲಮೂತ್ರವನ್ನು ಧಾರಣೆ ಮಾಡುವುದು, ಮಲಮೂತ್ರ ಆದರೆ ತೊಳಿಲಿಕ್ಕಿಲ್ಲ. ಇದು ಋಷಭನನ್ನು ಅನುಕರಣೆ ಆದೀತೆ ಹೊರತು ಋಷಭ ಆಗುವುದಿಲ್ಲ ಅಂತ. ಯಾಕೆ ಋಷಭ ಅಂದರೆ ಶ್ರೇಷ್ಠ. ಭಾಗವತ ಹೇಳುತ್ತೆ, ಮಲಮೂತ್ರ ವಿಸರ್ಜನೆ ಮಾಡಿದರೆ 100 ಯೋಜನದ ತನಕ ಪರಿಮಳ ಬರ್ತಿತ್ತು ಅಂತ. ಮಲ ದುರ್ಗಂಧ ಅಲ್ಲ, ಅದು ಸುರಭಿಯಾಗಿತ್ತು ಅಂತ ಹೇಳುತ್ತೆ. ಇದು ನಮಗೆ ಚಾಲೆಂಜ್. ವೇದ ಹೇಳುವ ಗಂಧದ್ವಾರ ಇದು ಪೂರ್ಣ ಪ್ರಮಾಣದಲ್ಲಿ ಋಷಭನಿಗೆ ಅನ್ವಯಿಸುವಂಥದ್ದು. ನವದ್ವಾರಗಳೂ ಸುಗಂಧಮಯ. ಇದು ದೇವರಿಗೆ ದೇವತೆಗೆ ಸಂಬಂಧಪಟ್ಟದ್ದು. ಮನುಷ್ಯನ ಎಲ್ಲ ದ್ವಾರಗಳೂ ದುರ್ಗಂಧ. ಹಾಗಾಗಿ ದೇವರನ್ನು ಅನುಕರಣೆ ಮಾಡುವುದು ಮಹಾ ಅಪರಾಧ. ದೇವರು ದೇವರೇ, ಮಾನವನೇ. ಋಷಭ ಅವಧೂತ ಚರ್ಯೆಯಲ್ಲಿ ಹೀಗೆ ನಡೀತಾನೆ, ಮುಕ್ತ ಕೇಶದಿಂದ ತೆರಳ್ತಾನೆ. ಇದು ಭಾಗವತ ನಮಗೆ ಕಲಿಸಿದ್ದು. ಮಗನಿಗೆ ಸರಿಯಾದ ಅಧಿಕಾರ ಕೊಟ್ಟ. ತಾನು ಅವಧೂತ ಚರ್ಯೆಯಲ್ಲಿ ಊರಿಡೀ ಸುತ್ತಾಡಿದ. ಜನ ಹೇಳ್ತಿದ್ರಂತೆ, ಪಾಪ ರಾಜ ಎಷ್ಟು ಚೆನ್ನಾಗಿದ್ದ, ಪಾಪ ಕೊನೇ ಕಾಲಕ್ಕಿದು ಬೇಕಿತ್ತ ಅವನಿಗೆ, ಅರಳು ಮರಳು ಅಂತ ಹೇಳಿದ್ರಂತೆ. ಆ ಅವಧೂತರ ಚರ್ಯೆ ಅರ್ಥ ಆಗುವುದಿಲ್ಲ ಅಂತ ಭಾಗವತ ಹೇಳುತ್ತೆ. ಅವರಿಗೆ ಅರಳು ಮರಳು ಅಲ್ಲ, ಪೂರ್ಣ ಬುದ್ಧಿ ಸ್ವಾಸ್ಥ್ಯ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಮರವಿನಿಂದಾಗಿ ಇಂತಹ ಕೆಲಸ ಮಾಡಿದ್ದಲ್ಲ, ಬೇಡ ಅಂತಲೇ ಬಿಟ್ಟಿರ್ತಕ್ಕಂಥದ್ದು. ಅವನು ಆ ಋಷಭ ಸಂಚಾರ ಮಾಡ್ತಾ ನಮ್ಮ ಕರ್ನಾಟಕಕ್ಕೆ ಬಂದಿದ್ದ, ಕುಟಜಾದ್ರಿಗೆ ಬಂದಿದ್ದ, ಕುಟಜಾದ್ರಿಯಲ್ಲಿ ಸಂಚಾರ ಮಾಡ್ತಿದ್ದ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ನಮ್ಮ ಕರ್ನಾಟಕದ ಮಹತ್ವವನ್ನು ಭಾಗವತ ಉಲ್ಲೇಖ ಮಾಡಿದೆ. ಕೊಲ್ಲೂರಿನ ಪಕ್ಕದ ಕುಟಜಾದ್ರಿಯಲ್ಲಿ ಅಲ್ಲಿ ಆ ಅಗ್ನಿ ಉರಿತಾ ಇದ್ದರೆ ಅಲ್ಲಿ ಅದೃಶ್ಯನಾಗ್ತಾನೆ. ಜನ ಹೇಳಿದ್ರಂತೆ, ಪಾಪ ಸನ್ಯಾಸಿ ತಿರುಗ್ತಾ ಇತ್ತು, ಕಾಡ್ಗಿಚ್ಚಿನ ಬೆಂಕಿಗೆ ಆಹುತಿಯಾಗಿ ಸತ್ತು ಹೋಯಿತು ಅಂತ. ಪಾಪ ಅವರೇ ಸತ್ತು ಹೋದರು ಹೊರತು ಋಷಭ ಅಲ್ಲ. ಅಗ್ನಿನ ದದಾಹ, ಅವನು ಸುಟ್ಟ ಅಂತ ಹೇಳಿಲ್ಲ, ಅದಶ್ಯತ ಅಂತ ಹೇಳಿಲ್ಲ, ಅವನೇ ಮರಗಿಡಗಳನ್ನು ಸುಟ್ಟ ಅಂತ ಹೇಳುತ್ತೆ ಹೊರತು ಅವನು ದಗ್ಧನ ಆಗಲಿಲ್ಲ. ಪ್ರಾಕೃತ ಗಾತ್ರ ಮಾತ್ರ ಅದು ಅಗ್ನಿಯಲ್ಲಿ ಸುಡಲ್ಪಡ್ತದೆ, ನೀರಿನಲ್ಲಿ ಒದ್ದೆ ಆಗ್ತದೆ, ಗಾಳಿಯಲ್ಲಿ ತೇಲ್ತದೆ. ಇದು ಅದನ್ನು ಮೀರಿ ನಿಂತ, ಪಂಚಭೂತಗಳನ್ನು ಮೀರಿ ನಿಂತ ತನು, ಜ್ಞಾನಾನಂದಮಯವಾದ ಋಷಭ ರೂಪಿಯಾದ ಭಗವಂತನ ತನು, ಅದ್ಭುತವಾದ ವರ್ಣನೆಯನ್ನು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ